ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀವಿ ಅಂದರೂ ನಮ್ಮ ಮುಖದಲ್ಲಿ ಹೊಳಪು ಇರಲ್ಲ, ಪಿಗ್ಮೆಂಟೇಷನ್ ವಾಸಿ ಆಗಲ್ಲ, ಪಿಂಪಲ್ ಮಾರ್ಕ್ಸ್ ವಾಸಿ ಆಗಲ್ಲ, ಡಲ್ ಸ್ಕಿನ್ ಇರುತ್ತೆ. ಸೊ ಹೋಗ್ತೀವಿ ಕೆಮಿಕಲ್ ಪೀಲ್ ಮಾಡಿಸ್ಕೊಂಬರ್ತೀವಿ, ಹೋಗ್ತೀವಿ ಫೇಶಿಯಲ್ ಮಾಡಿಸ್ಕೊಬರ್ತೀವಿ. ಆವಾಗ ಒಂದು 2-3 ದಿನ ನಮ್ಮ ಸ್ಕಿನ್ ಪಳ 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 ಅಂತ ಹೊಳಿತಾ ಇರುತ್ತೆ. ಸೊ ಅದಾದಮೇಲೆ 4-5 ದಿನ ಆದಮೇಲೆ ಯಥಾಸ್ಥಿತಿ, ಮೊದಲು ಹೆಂಗಿತ್ತ ನಮ್ಮ ಮುಖ ಹಾಗೆ ಆಗುತ್ತೆ ಅನ್ನೋರಿಗೆ ನೋಡಿ ಜಾದು ಮಾಡೋಂಥ ಒಂದು ಅದ್ಭುತವಾದ ಕ್ರೀಮ್ ತಂದಿದ್ದೀನಿ. ಸೊ ಇದನ್ನು ನೀವು ದಿನದಲ್ಲಿ ಯಾವಾಗ ಬೇಕಾದರೂ ಹಚ್ಕೋಬೋದು. ಬಟ್ ಆನ್ ಎ ಸೋಷಲ್ ಪ್ಲ್ಯಾಟ್ಫಾರ್ಮ್ ಇದು ಪ್ರತಿಯೊಬ್ಬರು, ಒಂದು ಚಿಕ್ಕ ಮಗುವಿಂದ ದೊಡ್ಡವರು, ವಯಸ್ಸಾದವ್ರು 100 ವರ್ಷದವರೆಗೂ ಹಚ್ಕೋಬೋದು. 5 ಪೈಸಾ ಖರ್ಚಿಲ್ಲ, ಎಲ್ಲ ನಿಮ್ಮ ಮನೇಲಿರೋ ಐಟಮ್ ಆಯಿತಾ. ಇದರಲ್ಲೊಂದು ಸ್ಟ್ರಾಂಗ್ ಪವರ್ಫುಲ್ ಪೌಡರ್ ಹಾಕಿದ್ದೀನಿ. ಅದು ಪ್ರಪಂಚದಾದ್ಯಂತ ಫೇಮಸ್ ಆ ಪೌಡ್ರು. ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದು ಅಷ್ಟು ವರ್ಲ್ಡ್ ಫೇಮಸ್. ಇಲ್ಲಿಂದ ಏನಂತೀವಿ ಅಮೇರಿಕದವ್ರಿಗೂ ಫೇಮಸ್ ಆ ಪೌಡ್ರು. ಸೊ ಪ್ರತಿಯೊಬ್ಬರು ಅಲ್ಲಿರೋರು ಯೂಸ್ ಮಾಡ್ತಾರೆ. ನಮ್ಮ ಟ್ರೆಡಿಷ್ನಲ್ ಪೌಡ್ರ್ ಅದು ಅಂತ. ಯಾವುದಪ್ಪ ಟ್ರೆಡಿಷ್ನಲ್ ಪೌಡ್ರು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಇಟ್ಸ್ ಪ್ರೂವನ್ ಟ್ರೆಡಿಷ್ನಲ್ ಪೌಡ್ರ್ ಅಂತಲೇ ಹೇಳ್ತೀನಿ. ಒಂದು ಸ್ಕಿನ್ ಬ್ರೈಟ್ನಿಂಗ್, ಸ್ಕಿನ್ನು ಪಳ 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 ಅನ್ಬೇಕಲ್ಲ, ಇಂಥ ಶೈನಿಂಗ್ ಬೇಕಲ್ಲ. ಈ ಶೈನಿಂಗ್ ನಿಮಗೆ ಹೇಮಾ ಮಾಡೋ ಸೋಪಲ್ಲೇ ಸಿಗೋದು. ಸೊ ಸುಮಾರು ಜನ ಹೊಸ ಸಬ್ಸ್ಕ್ರೈಬರು. ಆಮೇಲೆ ಲಿಂಕ್ ಕೇಳ್ತಿದ್ರಲ್ರಿ, ಯಾವುದು ಲಿಂಕ್ ಇಲ್ಲ. ಹೇಮಾ ನಾಗರಾಜ್ ವಾಟ್ಸಪ್ ಬನ್ನಿ, ಅಲ್ಲಿ ಮೆಸೇಜ್ ಹಾಕಿ. ಪ್ರತಿಯೊಂದು ವೀಡಿಯೋಲು ಲಾಸ್ಟ್ ವೀಡಿಯೋಯಿಂದ ಹಿಡಿದು ನನ್ನ ವಾಟ್ಸಪ್ ನಂಬರ್ ಶೇರ್ ಮಾಡಿರ್ತೀನಿ. ಓಕೆ, ದಯವಿಟ್ಟು ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ. ನಾನು ಫ್ರೀ ಆಗಿದ್ದರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆಮೇಲೆ ನಿಮ್ಮ ಶ್ಯಾಂಪೂಗೆ ಇಷ್ಟೊಂದು ನನಗೆ ಏನಂತೀವಿ ಬೇಡಿಕೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಭಗವಂತನ ಆಶೀರ್ವಾದ, ನಿಮ್ಮಗಳ ಬ್ಲೆಸ್ಸಿಂಗ್ಸು. ನೆಕ್ಸ್ಟು ನಮ್ಮ ನಾಗರತ್ನ ರಮೇಶ್ ಮ್ಯಾಮ್ದು ಹಾಕ್ತೀನಿ. ಅವ್ರಿಗೆ ಮುಲತಿ ಕ್ರೀಮ್ ಕೊಟ್ಟಿದೆ, ಸೆನ್ಸಿಟಿವ್ ಪಿಗ್ಮೆಂಟೇಷನು. ಅವರು ಒಂದೇ ಅಪ್ಲಿಕೇಶನಲ್ಲಿ ಜಾದು ಹೇಮಾ ಅಂತ ಹಾಕಿದ್ದಾರೆ, ಅದು ಸ್ಕ್ರೀನ್ಶಾಟು. ಮತ್ತೆ ಅವ್ರು ಕಳಿಸಿದ ಶನಿವಾರ, ಮತ್ತು ನನಗೆ ಭಾನುವಾರ ರಿಕ್ವೈರ್ಮೆಂಟ್ ಬಂದಿದೆ. ನನಗೆ ಮತ್ತೆ ಅರ್ಧ ಲೀಟ್ರ್ ಎಣ್ಣೆ ಬೇಕು, 1 ಲೀಟ್ರ್ ಶ್ಯಾಂಪೂ ಬೇಕು ಅಂತ. ಓಕೆನಾ? ಎಲ್ಲ ನೀವು ನೋಡಿದ್ದೀರಾ. ಸೊ ಅದಕ್ಕೆ ಅಷ್ಟೊಂದು ಬೇಡಿಕೆ ಹೇಮಾ ನಾಗರಾಜ್ ಪ್ರಾಡಕ್ಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತು ಈ ಅದ್ಭುತವಾದ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಡ್ಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. 5 ಪೈಸಾ ಖರ್ಚಿಲ್ಲದೆ ಪಿಗ್ಮೆಂಟೇಷನ್ನ ಯಾವ ರೀತಿ ತೆಗೆಯೋದು, ಕಪ್ಪು ಗಲಗಳನ್ನ ಯಾವ ರೀತಿ ತೆಗೆಯೋದು, ಮುಖದ ಹೊಳಪನ್ನು ಯಾವ ರೀತಿ ದುಪ್ಪಟ್ಟು ಮಾಡೋದು ಅನ್ನೋದು ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. 3 ವಸ್ತು ಬೇಕು, ಎಲ್ಲ ನಿಮ್ಮ ಮನೇಲಿರೋ ಐಟಮೇ. 5 ಪೈಸಾ ಖರ್ಚಿಲ್ಲ. ಓಕೆನಾ? ಅರ್ಧ ಚಮಚದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಸಕ್ಕರೆನ ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸಿ ಮಾಡೋಂಗಿಲ್ಲ, ಹೀಟ್ ಆಗುತ್ತೆ. ಅದನ್ನು ಕುಟಾಣಿ ತಗೊಂಡು ನಾವು ಕುಟ್ಟಬೇಕಾಗತ್ತೆ. ಇದು 10 ನಿಮಿಷ ರೆಸ್ಟ್ ಆಗಬೇಕು ಸಕ್ಕರೆ. ಸೊ ಅದಕ್ಕೆ ಮಿಕ್ಸಿ ಮಾಡೋದು ಬೇಡ, ಆಯಿತಾ. ಚೆನ್ನಾಗಿ ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ನಾರ್ಮಲ್ ನೀವು ಕಾಫಿ ಟೀಗೆ ಯೂಸ್ ಮಾಡೋ ಸಕ್ಕರೆನೇ. ಓಕೆನಾ? ಈಗ ಎಷ್ಟು ಸಕ್ಕರೆ ತೊಗೊಂಡಿದ್ದೀವೋ ಅದಕ್ಕೆ 1/4 ಪಟ್ಟು ಜಾಸ್ತಿ ಆಗಿರೋ ಇನ್ಸ್ಟೆಂಟ್ ಕಾಫಿ ಪೌಡರ್. ಇನ್ಸ್ಟೆಂಟು, ನಾರ್ಮಲ್ ಇದ್ರದ್ದಲ್ಲ, ಆಯಿತಾ. ಇನ್ಸ್ಟೆಂಟೇ ತೊಗೋಬೇಕು. ನೋಡಿ ಈ ಮಟ್ಟಕ್ಕೆ ಇರಬೇಕು, ನೈಸಾಗಿ ಇರಬೇಕು. ಮುಖ ಏನಂತೀವಿ ತರ್ತರಿಯಾಗಿ ಅಂಟ್ಕೊಬಾರ್ದು ಸಕ್ಕರೆ. ಇಲ್ಲಿ ನಾನು ಅರ್ಧ ಚಮಚ ಸಕ್ಕರೆ ಅಂದರೆ 3/4 ಚಮಚದಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಸ್ಕಿನ್ ಬ್ರೈಟ್ನಿಂಗ್ ಮಾಡೋದ್ರಲ್ಲಿ, ಪಿಗ್ಮೆಂಟೇಷನ್ ತೆಗೆಯೋದ್ರಲ್ಲಿ, ಕಪ್ಪು ಕಲೆಗಳನ್ನ ತೆಗೆಯೋದ್ರಲ್ಲಿ, ಡಲ್ನೆಸ್ನ ತೆಗೆಯೋದ್ರಲ್ಲಿ ಎತ್ತಿದ್ಕಾಯಿ ಇದೆರಡು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಅದು ಹೀಟಿಂಗ್ ಪ್ರೊಸೀಜರ್ ಇರಬಾರ್ದು. ಇಲ್ಲೊಂದು ಐರನ್ ತವ ತೊಗೋಬೇಕು. ಪ್ರತಿಯೊಂದು ಪ್ರಾಡಕ್ಟು ಶೇರ್ ಮಾಡಿರ್ತೀನಿ. ಇದು ಅಮೆಝಾನಲ್ಲಿ 4 ಕಾಂಬೋ ಸಿಗುತ್ತೆ, 160 ರೂಪಾಯಿ. ನೀವು 10-20 ವರ್ಷ ಇದು ಹುಳ ಬರಲ್ಲ, ಬೂಸ್ಟ್ ಬರಲ್ಲ, ಕೆಟ್ಟೋಗಲ್ಲ, ವಾಸನೆ ಬರಲ್ಲ. ನಮ್ಮ ಕಸ್ತೂರಿ ಅರಿಶಿನ ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು ತೊಗೋಬೋದು ನೀವು, ಆಯಿತಾ. ನೆಕ್ಸ್ಟು ಇದನ್ನು ಐರನ್ ಬಾಣಲಿಲೇ ರೋಸ್ಟ್ ಮಾಡ್ಕೋಬೇಕು. ಎಲ್ಲಿವರೆಗೂ ರೋಸ್ಟ್ ಮಾಡ್ಕೋಬೇಕು ಅಂದರೆ ಕೆಂಡ ಥರ ಬರುತ್ತೆ, ಆ ಕೆಂಡ ಬರಬೇಕು, ಅಲ್ಲಿವರೆಗೂ ನೀವು ರೋಸ್ಟ್ ಮಾಡ್ಕೊಳ್ಬೋದು. ಇದು ಸ್ಟೆಪ್ ನಂಬರ್ 1. ಆ ಕೆಂಡನೇ ನಮಗೆ ಬೇಕಾಗಿರೋದು ಈಗ ನಮ್ಮ ಮುಖಕ್ಕೆ, ಆಯಿತಾ. ಹಳೇ ಬಂದು ವರ್ಷಾನುಗಟ್ಲೆಯಿಂದ ಹೋಗಿರಲ್ಲ ಅಂತಾರಲ್ಲ, ಪ್ರತಿಯೊಂದಕ್ಕೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು, ಆಯಿತಾ. ನಾನು ಐರನ್ ತವ ಮಾಡಿರ್ತೀನಿ, ನೀವು ಸ್ಟೀಲ್ ಮಾಡಿರ್ತೀರ, ಇಂಡಾಲಮ್ ತವ ಮಾಡಿರ್ತೀರ, ಅವೆಲ್ಲ ವರ್ಕ್ ಆಗೋಲ್ಲ ಫ್ರೆಂಡ್ಸ್. ಓಕೆನಾ? ಈಗ ಚೆನ್ನಾಗಿ ನೋಡಿ ಕರಗಲಾಗೋಗಿದೆ. ನೋಡಿ ಕೆಂಡ ಕಾಣ್ತಿದೆಯಾ? ಸೊ ಇದು ಸುಮಾರು ತಣ್ಣಕ್ಕಾದ್ಮೇಲೆ ಯೂಸ್ ಮಾಡಬೇಕಾಗತ್ತೆ. ನೋಡಿ ಈ ಕೆಂಡ ಕಾಣ್ತಿದೆಯಲ್ಲ ನಿಮಗೆ, ಇನ್ನೂ ಒಂದಷ್ಟು ಹತ್ರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಕೆಂಡನ. ನೋಡಿ ಈ ಮಟ್ಟಕ್ಕೆ ಇರಬೇಕು. ಓಕೆ, ಇದನ್ನು ಶುದ್ಧೀಕರಣ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಹೊಗೆ ಬರಬೇಕು, ಕೆಂಡ ಬರಬೇಕು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಸ್ಟೆಪ್ಪು, ಈಗ ನಾವು 10 ನಿಮಿಷ ಇಟ್ಟಿದ್ದೀವಿ. ಏನು, ಸಕ್ಕರೆ ಮತ್ತು ಕಾಫಿ ಪೌಡರ್ಗೆ ಅಲ್ವಾ. ನೋಡಿ ಕೆಂಡ ಕಾಣ್ತಿದೆಯಲ್ಲ. ಸೊ ಈ ಮಟ್ಟಕ್ಕೆ ನೀವು ಇದು ಮಾಡಬಾರ್ದು, ಹೈ ಫ್ಲೇಮ್ ಇರಬಾರ್ದು, ಸಿಮ್ಮಲ್ಲೇ ಮಾಡ್ಕೋಬೇಕು ಇದನ್ನು, ಆಯಿತಾ. 2-3 ನಿಮಿಷ ತೊಗೊಳುತ್ತೆ ಇದು ಫ್ರೈ ಆಗೋಕ್ಕೆ. ಈಗ ನಾನು ವೀಡಿಯೋಗೆ ಅಂತ ಬೇಗ ಹಾಕ್ತಾಯಿದ್ದೀನಿ ಇದಕ್ಕೆ, ಇಲ್ಲಾಂದರೆ ನೀವು ತಣ್ಣಕ್ಕಾದ್ಮೇಲೆ ಹಾಕ್ಕೊಳ್ಳಿ, ಆಯಿತಾ. ಈಗ ನಾನು ಇದನ್ನು ಆರಕ್ಕೆ ಇಟ್ಬಿಡ್ತೀನಿ. ಆರಕ್ಕೆ ಇಟ್ಬಿಟ್ಟು ಇದಕ್ಕೆ 1 ಚಮಚದಷ್ಟು ಕಾಯಿ ಸಾರಿಸಿರೋ ಹಾಲು ಹಾಕ್ಕೊಳ್ಬೋದು. ಹಸಿ ಹಾಲಿದ್ರೆ ಇನ್ನೂ ಒಳ್ಳೆಯದು. ನಂತರ ಹಸಿ ಹಾಲಿರಲಿಲ್ಲ, ಕಾಯಿ ಸಾರಿಸಿರೋ ಹಾಲು ಹಾಕ್ಕೊಂಡಿದ್ದೀನಿ. ವೀಡಿಯೋಗೆ ಅಂತ ನಾನು ತೋರಿಸ್ತಾ ಇದ್ದೀನಿ, ಇಲ್ಲದ್ರೆ ನೀವು ತಣ್ಣಕ್ಕೆ ಹಾಕ್ಕೊಂಡ್ಮೇಲೆ ಯೂಸ್ ಮಾಡಬೇಕು, ಆಯಿತಾ ಮಿಕ್ಸ್ಚರು.
ನೆಕ್ಸ್ಟು ಸ್ಟೆಪ್ ನಂಬರ್ 2 ಹೇಳ್ತೀನಿ ನೋಡಿ. ಇದಕ್ಕೆ ಒಂಚೂರು ಹಾಲು ಹಾಕ್ಬಿಟ್ಟು ನೋಡಿ, ಈ ಥರ ಎಲ್ಲೂ ನಿಮಗೆ ಸಕ್ಕರೆ ಗ್ರಾನ್ಯೂಲ್ಸ್ ಕಾಣ್ತಿಲ್ಲ, ನೈಸಾಗಿದೆ ಆಯಿತಾ. ಈಗ ಒಂದು ಚಮಚದಷ್ಟು ಆರಿಸಿರೋ ಹಾಲು ಹಾಕ್ತಾಯಿದ್ದೀನಿ. ನನ್ನ ಹತ್ರ ಹಸಿ ಹಾಲಿರಲಿಲ್ಲ, ಹಸಿ ಹಾಲಿದ್ರೆ ಇನ್ನೂ ಒಳ್ಳೆಯದು, ವಿಟಮಿನ್ ಎ ಸಿಗುತ್ತೆ ನಿಮಗೆ ಆಯಿತಾ. ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೀಗೆ ಅಪ್ಲೈ ಮಾಡೋಂಗಿಲ್ಲ, ಇದೊಂದು 10ರಿಂದ 15 ನಿಮಿಷ ಫ್ರೀಝರಲ್ಲಿ ಇಡಬೇಕು. ಫ್ರಿಜ್ಜಲ್ಲ, ಇದು ಗಟ್ಟಿಯಾಗಬೇಕು ಆಯಿತಾ. ಅದು ಫ್ರಿಜ್ಜಲ್ಲೇ ಗಟ್ಟಿಯಾಗಬೇಕು, ಆಮೇಲೆ ಇದ್ರ ಲೇಪನ ಆಯಿತಾ. 10 ನಿಮಿಷ ಇದನ್ನು ಫ್ರೀಝರಲ್ಲಿ ಇಟ್ಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ. ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಬಂದಿದೆ 10 ನಿಮಿಷ ಆದಮೇಲೆ, ಓಕೆನಾ. ಈ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ನಾನೇನಂದೆ 5 ಪೈಸಾ ಖರ್ಚಿಲ್ಲ, ಎಲ್ಲ ಮನೇಲಿರೋ ಐಟಮು, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಬಟ್ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ ಅಂದರೆ ನಾವು ಪ್ಯಾಚ್ ಟೆಸ್ಟ್ ಮಾಡಬೇಕು. ಓಕೆ, ಅದರಲ್ಲ ಫಸ್ಟು ನಮ್ಮ ಮುಖಾನ ಸೋಪಲ್ಲಿ ತೊಳೆದಿರಬೇಕು. ಇವಾಗ ಹೇಮಾ ನಮಗೆ ಮುಲತಿ ಪೌಡ್ರ್ ಆಗಬರಲ್ಲ, ಹೇಗೆ ನಾವು ಮುಲತಿ ಸೋಪ್ ಯೂಸ್ ಮಾಡೋದು ಅನ್ನೋದ್ರಲ್ಲಿ ಕಡಲೆ ಹಿಟ್ಟು, ಹಸಿ ಹಾಲು. ಓಕೆ, ಇವಾಗ ನಾನು ಸಕ್ಕರೆನ ಪುಡಿ ಮಾಡಿಕೊಂಡೆ, ಹಾಗೆ ಹಾಕ್ಕೊಂಬೇಡಿ ಆಯಿತಾ. ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡಿ ಅದನ್ನು, ಯಾಕಂದರೆ ಅದು ಹೀಟ್ ಆಗಬಾರ್ದು, ಅದಕ್ಕೋಸ್ಕರನೇ. ಅದು ಮತ್ತು ಕಾಫಿ ಪೌಡ್ರು ನೋಡಿ, ಸಕ್ಕರೆ ಬಂದುಬಿಟ್ಟು ಸ್ಕಿನ್ನ ಸ್ಕ್ರಬ್ ಮಾಡುತ್ತೆ, ಡೆಡ್ ಸೆಲ್ಸ್ ತೆಗಿಯುತ್ತೆ. ಕಾಫಿ ಪೌಡರು ವೈಟ್ನಿಂಗ್ ಮಾಡುತ್ತೆ ಆಯಿತಾ. ಇದೆರಡು ನಾನು ಏನು ಮಾಡಿದೆ, ಕುಟ್ಬಿಟ್ಟು ಕಾಫಿ ಪೌಡ್ರ್ ಮಿಕ್ಸ್ ಮಾಡಿ ಬಿಟ್ಬಿಟ್ಟೆ. ಮತ್ತು ಇದೆರಡು ಮಿಕ್ಸ್ ಮಾಡಿದ್ಮೇಲೆ ಹಸಿ ಹಾಲು ತೊಗೊಂಡಿದ್ದೀನಿ. ವಿಟಮಿನ್ ಎ ಜಾಸ್ತಿ ಇದೆ ಹಸಿ ಹಾಲಲ್ಲಿ ಆಯಿತಾ. ನೆಕ್ಸ್ಟು ಕಸ್ತೂರಿ ಅರಿಶಿಣಕ್ಕೆ ಬರ್ತೀನಿ. ಕಸ್ತೂರಿ ಅರಿಶಿಣ ಯಾವ ಪಾತ್ರೆಯಲ್ಲಿ ನಾನು ಶುದ್ಧೀಕರಣ ಮಾಡಿಕೊಂಡೆ, ಐರನ್. ಸೊ ನಮ್ಮ ಸ್ಕಿನ್ಗೆ ಐರನ್ ಬೇಕೇ ಬೇಕು, ಪಳಪಳ ಅಂತ ಹೊಳೆಯೋದಕ್ಕೆ, ಮಾರ್ಕ್ಸ್ ಇರಬಾರ್ದು ಅನ್ನೋದಕ್ಕೆ, ನೀಟಾಗಿ ಒಳ್ಳೆ ಕ್ಲಾರಿಟಿ ಇರಬೇಕು, ಡೈಮಂಡ್ ಥರ ಇರಬೇಕು, ಪಳಪಳ ಅಂತ ಹೊಳಿತಿರ್ಬೇಕು ಮುಖ ಅಂತಂದು. ಓಕೆ, ಕಸ್ತೂರಿ ಅರಿಶಿಣ ನಿರ್ಮಲ್ ಬ್ರ್ಯಾಂಡ್ ತೊಗೊಳ್ಳಿ. ಅದು ನಾನು ಸತತವಾಗಿ 2 ವರ್ಷದಿಂದ ನಾನು ಯೂಸ್ ಮಾಡ್ತಾ ಬರ್ತಾಯಿದ್ದೀನಿ. ಅಮೆಝಾನಲ್ಲಿದೆ, ನಿರ್ಮಲ್ ಅಂತ ಟೈಪ್ ಮಾಡಿ, ನಿಮಗೆ ಕಾಂಬೋ ಆಗಿ 4 ಪ್ಯಾಕೆಟ್ ಸಿಗುತ್ತೆ ಆಯಿತಾ. ಅದನ್ನು ಬೈ ಮಾಡಿ 160 ರುಪೀಸು ಆನ್ಲೈನಲ್ಲಿ. ನಿಮಗೆ ಅದು 10 ವರ್ಷ ನೀವಿಟ್ಟರು ಪೂಸ್ಟ್ ಬರೋಲ್ಲ, ಕೆಡಲ್ಲ, ಹುಳ ಬೀಳಲ್ಲ. ಇಷ್ಟು ಹೇಳಿದ್ದೀನಿ. ಇನ್ನೇನು ಡೌಟ್ ಇದ್ದರೆ ನನ್ನ ಕೇಳಿ. ಮುಲತಿ ಕ್ರೀಮ್ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ ಜನ, ಥ್ಯಾಂಕ್ ಯು ಸೋ ಮಚ್. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನ್ನ ಫೇವ್ರೆಟ್ ಸಬ್ಸ್ಕ್ರೈಬರು ನಾಗರತ್ನ ರಮೇಶ್ ಅವರು ಹೇಳಿದ್ರು, ಹೇಮಾ ತುಂಬ ಚೆನ್ನಾಗಿದೆ ಮುಲತಿ ಕ್ರೀಮು, ನನಗೆ ಇಷ್ಟ ಆಯಿತು, ವರ್ಕ್ ಆಗ್ತಿದೆ ಸ್ಕಿನ್ಗೆ ಅಂದರು. ಮತ್ತು ಆಯಿಲ್ ಮತ್ತು ಶ್ಯಾಂಪೂ ಯೂಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ. ಅದೇ ಹೇಳಿಲ್ವಾ, ಎಕ್ಸ್ಟ್ರಾ ಆರ್ಡರ್ ಮಾಡ್ತಿದ್ದಾರೆ. ಇವಾಗ 500 ml ಅರ್ಧ ಲೀಟ್ರ್ ತೊಗೊಳ್ಳೋರು 1 ಲೀಟ್ರ್ ತೊಗೊಳ್ಳೋರ್ಗೂ ಹೋಗಿದ್ದಾರೆ. ಓಕೆನಾ. ಸೊ ನಿಮಗೆಲ್ಲ ಶೇರ್ ಮಾಡಿದ್ದೀನಿ ಏನಿದೆ ಆ ಶ್ಯಾಂಪೂಲಿ, ಏನಿದೆ ಆ ಎಣ್ಣೆಲಿ ಅಂತ. ಒಂದ್ಸಲ ಫ್ರೀ ಆದಾಗ ಕೂತ್ಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿ ಆಯಿತಾ. ಇದನ್ನು ಒಂದು ತಿಕ್ಕಾಗಿ ಹಾಕಬೇಕಾಗತ್ತೆ, ಹಸಿ ಹಾಲು ಹಾಕಿದ್ದೀನಿ. ಓಕೆ, ಸುಮಾರು ಜನ ಹೇರ್ ಫಾಲ್ ಅಂತೀರ, ಅದಕ್ಕೂ ರಾಮಬಾಣ ಆಯಿತಾ. ಎಲ್ಲನೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸುಮಾರು ಒಂದು 10 ನಿಮಿಷ ಆಗಲಿ, 10 ನಿಮಿಷದೊಳಗೆ ತೆಗೆದುಬಿಡ್ತೀನಿ, ಯಾಕಂದರೆ ಕಾಫಿ ಪೌಡ್ರೆಲ್ಲ ಡ್ರೈ ಆಗೋಗುತ್ತೆ. ಫ್ರೆಂಡ್ಸ್, ಕ್ಲಾರಿಟಿ ಆಫ್ ಸ್ಕಿನ್ನ ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾಕೆಂದರೆ ಕಾಫಿ ಪೌಡ್ರು ನಮಗೆ ಸ್ಕಿನ್ನ ಪಾಲಿಷಿಂಗ್ ಮಾಡುತ್ತೆ ಆಯಿತಾ. ಬುಡದಿಂದ ಪಿಗ್ಮೆಂಟೇಷನ್ ತೆಗೆಯುತ್ತೆ. ಜಸ್ಟ್ ದ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ. ಸಕ್ಕರೆ ಬಂದ್ಬಿಟ್ಟು ಡೆಡ್ ಸೆಲ್ಸ್ನ ರಿಮೂವ್ ಮಾಡುತ್ತೆ, ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡುತ್ತೆ. ಅದೇ ರೀತಿ ಕಸ್ತೂರಿ ಅರಿಶಿಣ ಅದು ಶುದ್ಧೀಕರಣ ಆಗಿರೋದು ಅಂದರೆ ಅದು ಇಟ್ ಕಿನ್ ಗಿವ್ ದಿ ಬ್ರೈಟ್ ಕಲರ್, ಸ್ಕಿನ್ ವೈಟ್ನಿಂಗ್ ಅಂತ ಹೇಳ್ತೀವಲ್ಲ, ಅದು ಚಾನ್ಸಸ್ ಇರುತ್ತೆ. ಅದಕ್ಕೆ ಕ್ಲಾರಿಟಿ ಆಫ್ ಸ್ಕಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಯೂಸ್ ಮಾಡಿರೋದು 3 ವಸ್ತು, ಒಂದು ಸಕ್ಕರೆ, ಒಂದು ಕಾಫಿ ಪುಡಿ, ಒಂದು ಕಸ್ತೂರಿ ಅರಿಶಿಣ. ಕಸ್ತೂರಿ ಅರಿಶಿಣನ ನಾನು ಹೇಳಿದೆ, ನೀವು ಐರನ್ ತವದಲ್ಲೇ ಅದನ್ನು ಶುದ್ಧೀಕರಣ ಮಾಡ್ಕೋಬೇಕು. ಮತ್ತು ಸಕ್ಕರೆ ಹೀಟ್ ಆಗಬಾರ್ದು, ಅದನ್ನು ಕುಟ್ಟಿ ಇದು ಮಾಡ್ಕೊಳ್ಬೇಕು ನೀವು, ಓಕೆನಾ. ಮತ್ತು ಇನ್ಸ್ಟೆಂಟ್ ಕಾಫಿ ಪೌಡ್ರು ತೊಗೋಬೇಕು, ನಾರ್ಮಲ್ ಕಾಫಿ ಪೌಡ್ರು ಅಲ್ಲ. ಇಷ್ಟೊತ್ತು ಬಿಡಬೇಕು. ಹಸಿ ಹಾಲಿದ್ರೆ ಬೆಸ್ಟು. ನನ್ನ ಹತ್ರ ಹಸಿ ಹಾಲು ಇರಲಿಲ್ಲ. ಸೊ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ನಾವು ಫಾಲೋ ಮಾಡಬೇಕು. ಆವಾಗ ನಮಗೆ ಕ್ಲಾರಿಟಿ ಆಫ್ ಸ್ಕಿನ್ ಜೊತೆಗೆ ಬ್ರೈಟ್ನಿಂಗು ಸಿಗುತ್ತೆ, ವೈಟ್ನಿಂಗು ಸಿಗುತ್ತೆ. ಪಿಂಪಲ್ ಮಾರ್ಕ್ಸ್ ಇರೋರ್ಗೆ ಹೋಗಲ್ಲ, ಮತ್ತು ಸನ್ ಟ್ಯಾನ್ ಹೋಗಲ್ಲ, ಪಿಗ್ಮೆಂಟೇಷನ್ ಹೋಗಲ್ಲ ಅನ್ನೋರಿಗೆಲ್ಲ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಎಟ್ಟಾಗೆ ನಾವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಪ್ರಾಡಕ್ಟ್ ಎಲ್ಲರಿಗೂ ಸೂಟ್ ಆಗೋಲ್ಲ. ಸೊ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ. ಕೆಲವ್ರಿಗೆ ಕಾಫಿ ಪೌಡ್ರ್ ಸೂಟ್ ಆಗೋಲ್ಲ. ಸೊ ನಿಮ್ಗೆ ಯಾವುದು ಸೂಟ್ ಆಗುತ್ತೆ, ಬೆಸ್ಟ್ ಆಲ್ಟರ್ನೇಟಿವ್ ಅನ್ನೋದು ನೀವು ನನಗೆ ಕಮೆಂಟ್ ಹಾಕಿದ್ರೆ ಡೆಫಿನೆಟಾಗಿ ಹೇಳ್ತೀನಿ ಅಂತ ಹೇಳ್ತಾ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಎಲ್ಲರ ಮನೇಲೂ ಕಸ್ತೂರಿ ಅರಿಶಿಣ ಇರುತ್ತೆ, ಬಟ್ ಕಿಚನ್ ಹಲ್ದಿ ಯೂಸ್ ಮಾಡಬೇಡಿ, ಅಡುಗೆಗೆ ಯೂಸ್ ಮಾಡಬೇಡಿ. ನಾನು ಹೇಳೋ ಬ್ರ್ಯಾಂಡ್ ಅಂದರೆ ನಾನೇನು ಅವ್ರ ಹತ್ರ ಕಮಿಷನ್ ತೊಗೋತಿಲ್ಲ, ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಅದರಲ್ಲೂ ಒಳ್ಳೆ ಕ್ವಾಲಿಟಿಯಾದ ಅರಿಶಿಣ ಇರುತ್ತೆ ಅಂತ ನಾನು ಹೇಳ್ತಿರೋದು. ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ನಮ್ಮ ಮುಖ ಎಲ್ಲೋ ಆಗಲಿಲ್ಲ, ಎಲ್ಲಾದರೂ ಎಲ್ಲೋ ಆಗಿದೆಯಾ ನೋಡಿ. ನನ್ನ ಸ್ಕಿನ್ನೇ ಲೈವ್ ಎಕ್ಸಾಂಪಲ್. ಸೊ ಯಾವುದೂ ಓವರ್ನೈಟ್ ಮ್ಯಾಜಿಕ್ ಆಗೋಲ್ಲ ಫ್ರೆಂಡ್ಸ್, ಬಟ್ ಇದು ಓವರ್ನೈಟ್ ಮ್ಯಾಜಿಕ್ ಆಗುತ್ತೆ ಆಯಿತಾ.
ನಾವು ಕಪ್ಪುಗಿದ್ದೀವಿ, ಬೆಳ್ಳಗೆ ಹಾಕಬೇಕು ಅಂದರೆ ಡೆಫಿನೆಟಾಗಿ ಹಾಕ್ತೀವಿ. ಸ್ಕಿನ್ ಕ್ಲಾರಿಟಿ ಚೇಂಜ್ ಆಗುತ್ತೆ. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್ ಆಯಿತಾ. ನನ್ನ ಫೋಟೋಸ್ ಇದೆ, ಧಾರಾಳವಾಗಿ ನೋಡಿ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೆಲೆಕ್ಷನ್ ಆಫ್ ಪ್ರಾಡಕ್ಟ್ಸಿಂದ ನಮಗೆ ಚೇಂಜಸ್ ಆಗುತ್ತೆ ಹೊರತು ಓವರ್ ನೈಟ್ ಮ್ಯಾಜಿಕ್ ಅಂತ ಯಾವುದೂ ಆಗೋಲ್ಲ. ಬಟ್ ಕೆಲವೊಂದು ವಸ್ತುಗಳು ಮ್ಯಾಜಿಕ್ ಆಗೇ ಆಗುತ್ತೆ, ಬಟ್ ಅದು ನಮ್ಮ ಸ್ಕಿನ್ಗೆ ಸೂಟ್ ಆಗಬೇಕು. ಇದ್ರ ಜೊತೆಗೆ ಇಂಟೇಕಾಗಿ ನಾನು ಪ್ರತಿದಿನ ನಲ್ಲಿಕಾಯಿ, ಕರಿಬೇವಿನ ಸೊಪ್ಪು ನನ್ನ ಡಯಟಲ್ಲಿ ಇದ್ದೇ ಇರುತ್ತೆ. ಸೊ ರೆಗ್ಯುಲರ್ ಆಗಿದ್ದೇ ಇರುತ್ತೆ ಅದು ಅಂತ ಹೇಳ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ. ಕಾಫಿ ಪೌಡ್ರು, ಸಕ್ಕರೆ ಮತ್ತು ಕಸ್ತೂರಿ ಅರಿಶಿಣದ ಮ್ಯಾಜಿಕ್. ಅದು ಹಸಿ ಹಾಲು ಹಾಕಿದ್ರೆ ಇನ್ನೂ ಒಳ್ಳೆಯದು, ನಿಮಗೆ ವಿಟಮಿನ್ ಎ ಸಿಗುತ್ತೆ ಹಸಿ ಹಾಲಲ್ಲಿ. ಸೊ ನಾನು ಹಾಕಿದ್ದು ಕಾಯಿಸಿ ಆರಿಸಿರೋ ಹಾಲು. ಸೊ ಅದರಲ್ಲೂ ಮ್ಯಾಜಿಕ್ ಆಗುತ್ತೆ. ನಿಮ್ಗೆ 99 ಅಂದರೆ ಹಸಿ ಹಾಲು. ಸೊ ನಂದು 90% ಅಷ್ಟಾಗಿದೆ ಗ್ಲೋ. ಓಕೆನಾ. ಆ 10% ಇನ್ಕ್ರೀಸ್ ಮಾಡೋದೇ ವಿಟಮಿನ್ ಎ ಇರೋ ಹಸಿ ಹಾಲಲ್ಲಿ. ಓಕೆ, ಜಸ್ಟ್ ಅಬ್ಸರ್ವ್ ದಿ ಕ್ಲಾರಿಟಿ ಆಫ್ ಸ್ಕಿನ್. ಈ ಪ್ರೊಸೀಜರ್ನ ವಾರದಲ್ಲಿ 3 ಸಲ ಮಾಡಿ. ಹಣೆ ಮತ್ತು ಕೆನ್ನೆಗೆ ಜಸ್ಟ್ ಅಬ್ಸರ್ವ್ ಮಾಡಿ. ನಮ್ಮ ಮನೆ ಹತ್ರ ಸೌಂಡ್, ಕನ್ಸ್ಟ್ರಕ್ಷನ್ ವರ್ಕಿಂಗ್ ಸೌಂಡ್ ನಡೀತಿದೆ, ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಂಗೆ ಪರ್ಸ್ನಲಾಗಿ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟನೇ ಇಲ್ಲ, ಬಟ್ ಏನು ಮಾಡೋದು, ಹೊರಗಡೆ ಸೌಂಡ್ ಬಂದಿದೆ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಅಂತ ಹೇಳ್ತಾ, ಹೊಸಬ್ರು ಯಾರಾದ್ರು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಶೈನಿಂಗ್ ಜೊತೆ ಗ್ಲೋ, ಸ್ಕಿನ್ ವೈಟಿಂಗ್ ಪ್ರತಿಯೊಂದು ಸಾಧ್ಯ ಇದೆ ರೀ. ಸೊ ಪಿಗ್ಮೆಂಟೇಷನ್ ಹೋಗಲ್ಲ, ಪಿಂಪಲ್ ಮಾರ್ಕ್ಸ್ ಹೋಗಲ್ಲ, ನಾವು ಕಪ್ಪುಗಿದ್ದೀವಿ, ಅವೆಲ್ಲ ಇಟ್ಸ್ ಎ ಟೆಂಪ್ರವರಿ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಇಸ್ ಆಲ್ವೇಸ್ ಅವೈಲಬಲ್ ಇನ್ ಆಯುರ್ವೇದ. ಅದು ಹೋಮ್ ರೆಮಿಡೀಸಲ್ಲಿ ಇನ್ನೂ ಎತ್ತಿದ್ಕಾಯಿ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾ, ಅದಕ್ಕೆ ನಾನೇ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಶ್ಯಾಂಪು, ಆಯಿಲ್ ಯಾರಿಗೆ ಬೇಕೋ ನನ್ನ ವಾಟ್ಸಪ್ ನಂಬರ್ಗೆ ದಯವಿಟ್ಟು ಕಮೆಂಟ್ ಹಾಕಿ. ಕಾಲ್ ಮಾಡಬೇಡಿ, ಸುಮಾರಷ್ಟು ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಇರೋದ್ರಿಂದ ನಾನು ಕಾಲ್ ರಿಸೀವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಮೆಸೇಜ್ ಮಾಡಿ, ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ವಾರದಲ್ಲಿ 3 ಸಲ ಮಾಡಿ ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಾ. ಸೊ ನಿಮಗೆ ಸೋಪ್ ಬೇಕು ಅಂದರೆ ದಯವಿಟ್ಟು ನಿಮಗೆ ಮುಲತಿ ಪೌಡ್ರು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನನಗೆ ಹೇಳಿ, ಹೇಮ ನನಗೆ ಆಗಿಬರುತ್ತೆ ನಾನು ತೊಗೋತೀನಿ ಸೋಪು ಅಂತ. ಡೆಫಿನೆಟಾಗಿ ರಿಪ್ಲೈ ಬರುತ್ತೆ ನಿಮಗೆ ನನ್ನ ಕಡೆಯಿಂದ. ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಯಾಕೆಂದರೆ ಶ್ಯಾಂಪು ಮತ್ತು ಆಯಿಲ್ದು ತುಂಬ ಆರ್ಡರ್ ಇದೆ ನನಗೆ. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ವಾಯ್ಸ್ ಓವರ್ ಬೇರೆ ಕೊಡ್ತಾ ಇದ್ದೀನಿ ಸೌಂಡ್ಗೋಸ್ಕರ. ಸೊ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರೋ ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸಲ್ಲಿ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಫೀಡ್ಬ್ಯಾಕ್ಸ್. ಆಯಿತಾ. ಸೋಪ್ ಯಾರ್ಯಾರು ಬೇಕು ಅಂತ ಆರ್ಡರ್ ಮಾಡಿದ್ದೀರೋ, ಸೋಪ್ ಯಾರು ಯೂಸ್ ಮಾಡ್ತಿದ್ದೀರೋ, ಪ್ರತಿಯೊಬ್ಬರಿಗೂ ಸ್ಕಿನ್ ಇನ್ನೂ ಸೂಪರಾಗಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನನ್ನ ಮುಖ ಈ ಥರ ಇರಲಿಲ್ಲ 2 ವರ್ಷಕ್ಕೆ ಮುಂಚೆ. ಸೊ ಪ್ರಯತ್ನ ಡೆಫಿನೆಟಾಗಿ ಕ್ಲಾರಿಟಿ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ. ಹೋಗ್ಬರಲ್ಲ.